ಪದೇ ಪದೇ ಸಭೆಗಳನ್ನ ಮಾಡುವಂತದ್ದು, ಅಧ್ಯಕ್ಷರು ಬದಲಾವಣೆ ಮಾಡ್ಬೇಕು. ಯಾರು ಹೇಳಿದ ಅಧ್ಯಕ್ಷ ಬದಲಾವಣೆ ಮಾಡ್ಬೇಕು? ಇವತ್ತು ಕೂಡ ದೆಹಲಿಯಲ್ಲಿ ನೀವು ಮಾಧ್ಯಮದವ್ರು ಹೇಳ್ತಾ ಇರೋದು. ಮಾಧ್ಯಮದವ್ರ ಮುಂದೆ ಅವ್ರು ಬಂದು ಸತೀಶ್ ಜಾರಕಿಹೊಳಿ ಹೇಳಿದ್ರ? ಮಾಧ್ಯಮದವ್ರ ಮುಂದೆ ಅವ್ರು ಪ್ರಶ್ನೆ ಮಾಡಿ ಹೇಳಿದಾರ ಈ ಮಾತನ್ನ? ದಯಮಾಡಿ ಕ್ಷಮಿಸ್ಬೇಕು. ನಾನ್ ಕೇಳ್ತಾ ಇರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವ್ರು ಏನಾದ್ರು ಅಧ್ಯಕ್ಷರು ಬದಲಾವಣೆ ಆಗ್ಬೇಕು ಅಂತ ಎಲ್ಲಾರು ಪ್ರಸ್ತಾಪ ಮಾಡಿದಾರ. ಸೂಕ್ತ ಸಮಯ ಬಂದಾಗ ಬದಲಾವಣೆ ಆಗ್ತಾರೆ ಅಂತ ಹೇಳ್ತಾನೆ ಇರ್ತಾರಲ್ಲ. ಸೂಕ್ತ ಸಮಯ ಬಂದಾಗ ಹಾಗೆ ಆಗ್ಬೇಕಲ್ವಾ? ಸೂಕ್ತ ಸಮಯ ಬಂದಾಗ ಆಯ್ತದೆ, ಈಗಲೇ ಆಗ್ಲಿಬೇಕು ಅಂತ ಹೇಳೋರ? ಸೂಕ್ತ ಸಮಯ ಬಂದಾಗ ಎಲ್ಲಾ ಬದಲಾವಣೆಗಳಾಗ್ತವೆ. ಬದಲಾವಣೆ ಜಗದ ನಿಯಮ, ಅದರಂತೆ ಬದಲಾವಣೆಗಳಾಗ್ತವೆ. ನಾಳೆನೇ ಆಗ್ಬೇಕು ಅಂತ ಏನ್ ಹೇಳಿಲ್ವಲ್ಲ. ಅದೇನೋ ದೊಡ್ಡವರು ಹೈಕಮಾಂಡ್ ಅವರೇ ಈ ರಾಷ್ಟ್ರೀಯ ಅಧ್ಯಕ್ಷರು, ಅವ್ರು ಹೇಳ್ತಕ್ಕಂಥದ್ದೇ ಫೈನಲ್. ಅವ್ರು ಹೇಳಿದ್ರೆ ಅದು ಆಗ್ಬಹುದು. ಅದು ಅವರೇ ಅದಕ್ಕೆ ಉತ್ತರ ಕೊಡ್ಬೇಕೆ ವಿನ ನಮ್ಮಂತವ್ರು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಚಿವ ಸಂಪುಟ ಪುನರ್ರಚನೆ ಬಂತು ಸರ್. ನನ್ನ ಹೈಕಮಾಂಡ್ ನನ್ ಕೇಳಿದ್ರೆ ಎಲ್ಲಿ ಗೊತ್ತು? ಆಕಾಂಕ್ಷಿ ಇದೀರಲ್ಲ, ನಾನು ಆಕಾಂಕ್ಷಿ ಇದ್ದೀನಿ ಅಷ್ಟೇ. ಎಲ್ಲಿ ಗೊತ್ತು ಅಂದ್ರೆ ಅದನ್ನ ಹೈಕಮಾಂಡ್ ಅವ್ರನ್ನ ಕೇಳ್ಬೇಕು, ನೀವು ಮುಖ್ಯಮಂತ್ರಿಗಳನ್ನ ಕೇಳ್ಬೇಕು, ಮತ್ತೆ ಹೈಕಮಾಂಡ್ ಕೇಳ್ಬೇಕು. ನಾನ್ ಕೇಳಿದ ಪ್ರಶ್ನೆ ಸೂಚನೆ ಸಿಕ್ಕಿದ್ಯಾ? ಏನ್ ಸೂಚನೆ, ಏನ್ ಅದೇನ್ ಕನ್ಸಿನಲ್ಲಿ ಬರ್ತದ? ಅದು ಬಹಳ ಸಂದರ್ಭದಲ್ಲಿ ಹೇಳ್ತಾರೆ. ಚರ್ಚೆ ಏನಾದ್ರು ಆಗ್ತಿದ್ಯಾ ಸರ್ ಅಂತ ಹೇಳಿ. ಚರ್ಚೆಗಳು ಆಗ್ತಾ ಇರ್ತದೆ, ಬೆಳವಣಿಗೆಗಳ ಬಗ್ಗೆ ಚರ್ಚೆಗಳು ಆಗ್ತಾ ಇರ್ತದೆ, ಚರ್ಚೆಗಳು ಆಗ್ತಾ ಇದ್ದಾವೆ. ಆದ್ರೆ ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡ್ ಮತ್ತೆ ಮುಖ್ಯಮಂತ್ರಿಗಳು ಹಿರಿಯ ನಾಯಕರೆಲ್ಲ ಸೇರಿ ತೀರ್ಮಾನ ಮಾಡ್ತಾರೆ. ಯಾವಾಗ ಆಗ್ಬೋದು ಸರ್ ನಿಮ್ ಪ್ರಕಾರವಾಗಿ ಸಂಪುಟ ವಿಸ್ತರಣೆ? ಶೀಘ್ರದಲ್ಲೇ ಆಗ್ಲಿ ಅಂತ ಆಸೆ ಪಡ್ತೀವಿ ನಾವು.